ಹಲೋ. ಎಲ್ಲ ಹೋಗ್ತಾ ಇದ್ದೀವಿ. ನಾವು ಈಗ ತುಮಕೂರಲ್ಲಿರೋ ಮಂದಾರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಕಮ್ ಲೆಟ್ಸ್ ಗೋ. ಬ್ಯಾಕ್ ಕನ್ಸ್ಟ್ರಕ್ಷನ್ ನಡೀತಿದೆ. ಹಿಂಗ್ ಹಿಡ್ಕೊಳೆ. ರೋಡ್ ಹೆಂಗಿದೆ ಇದ್ರಲ್ಲಿ. ಗಾಡಿಲಿ 4 ಜನ ಕುತ್ಕೊಂಡವ್ರೆ ಗೈಸ್. ಐಫೋನ್ ಚೆನ್ನಾಗೈತಂತೆ. ನೀನ್ ಇಲ್ಲಿ ನೋಡ, ಇಲ್ಲಿ ಬಿದ್ದಿದ್ದೆ ಆಮೇಲೆ ಅವ್ರು ನೋಡ್ಕೊಂಡು. ರೈಲ್ವೆ ಟ್ರ್ಯಾಕ್ ಇದೆ ಗೈಸ್. ಫಸ್ಟ್ ಎಲ್ಲ ಚಿತ್ರದಲ್ಲಿ ಇದ್ದಾಗ ರೈಲ್ವೆ ಟ್ರ್ಯಾಕ್ ಅಂತ ಅಂದ್ರೆ ಈ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬೇಕು, ರೈಲ್ ಈ ಕಡೆ ಬಂದ್ಬಿಟ್ರೆ ಅಂತ ಸಣ್ಣ ಹುಡುಗರು ಇದ್ದ ಹಿಂಗೆ ನಮ್ ದೊಡ್ಡಪ್ಪನ ಗಾಡಿ ಎತ್ಕೊಂಡು 4 ಜನ ಹೋಗ್ಬಿಡ್ತಿದ್ವಿ ಸುತ್ಕೊಂಡು. ರೋಡ್ ಇದು ಕಾರಲ್ಲಿ ಹೋಗ್ಬಿಟ್ಟು ರೋಡಲ್ಲಿ ಹೋಗ್ ಬರ್ತಾ ಇದೆಯಲ್ಲ. ಅಲ್ಲ ಹೆಂಗಂತೆ ರೋಡ್ ಕಾರ್ ಹೋಗುತ್ತೆ ಚಿಕ್ಕ ರೋಡಲ್ಲಿ. ಫುಲ್ ಬಿಸಿಲಿದೆ ಗೈಸ್. ಮಳೆ ಇದ್ದಿದ್ದು ಚೆನ್ನಾಗಿರ್ತಿತ್ತು. ನಾನು ಇಬ್ರು ಬಂದ್ಬಿಟ್ರೆ ಅಷ್ಟೇ. ನನ್ನ ಕರೆಕ್ಟ್ ಕರ್ಕೊಂಡು ಹೋಗಪ್ಪ ಬೀಳ್ಸ್ಬಿಟ್ಟಿ. ಆಮೇಲೆ ಚಪ್ಪಲಿನ ಬಿಚ್ಚೊಂಡು ದೂರಕ್ಕೆ ಸಾಹಸ ಪಡ್ತಾವ್ರು ಹೋಗಕ್ಕೆ. ಒಳ್ಳೆ ಆಫ್ ರೋಡಿಂಗ್ ಬಂದಂಗಾಗಿದೆ. ಮಳೆ ಇದ್ದಿದ್ರೆ ಮಳೆಲ್ಲ ಹೆಂಗಾಗ್ತಿತ್ತು ಹೇಳು. ಫುಲ್ಲು ಅಲ್ಲೇ ಯಾವ್ದಾರ ಅಂಗಡಿಯಲ್ಲಿ ಬ್ಯಾಗ್ ಎಲ್ಲ ಬಿಚ್ಚಿಟ್ಬಿಟ್ಟು ಇಬ್ರು ಇಳಿ ಕೆಳಗೆ. ಏನಕ್ಕೆ ಇಳಿ ಕೆಳಗೆ, ಹೋಗ್ ಸುಮ್ನೆ. ಇಳಿ ಕೆಳಗೆ ಇದೇ ಮಾತು. ಇದು ಇಳಿ ಮಾತು. ಒಬ್ನೇ ಹೋಗ್ಬರ್ತೀನಿ ಇಳಿ ಕೆಳಗೆ. ನಿಜ ಇದೇ ಮಾತು. ಹೋಗಿ ಇಳಿ ಕೆಳಗೆ. ಹೋಗಿ ನಡ್ಕೊಂಡು ಹೋಗ್ ಬರ್ಬೇಡ. ನಾನು ಒಬ್ನೇ ಹೋಗ್ತೀನಿ. ಬಾಯ್. ಆಯ್ತು ಬಾ. ಮಾಡ್ಕೊಬೇಡ ಬಾರೆ. ಆಯ್ತು ಬಾ. ಡವ್ ಮಾಡ್ಬೇಡ ಜಾಸ್ತಿ. ಡವ್ ಆಯ್ತು ಬಾ ಸಾಕು. ಏನು ನಿನ್ ಬೈಯಂಗಿಲ್ಲ ನಾನು. ಮತ್ತೆ ಹೆಂಗ ಆಡ್ತೀಯ ಅಲ್ಲಿ. ಗಟ್ಟಿಗೆ ಹಿಡ್ಕೊ ಅಂತ ಅಂದ್ರೆ ಜಾಸ್ತಿ ಆಡ್ತೀಯ ನೀನ್ ಹೋಗೋ ಸ್ಪೀಡ್ಗೆ. ಹಿಂದಗಡೆ ಉದ್ರ ಹೋಗ್ಬಿಡ್ತೀನಿ. ಉದ್ರ ಹೋಗ್ತೀಯ ಬಿಡತ್ತಾಗೆ. ಬರ್ತಾ ಕರ್ಕೊಂಡು ಹೋಗ್ತೀನಿ. ಇನ್ನೇನ್ ಮಾಡಕ್ ಆಗುತ್ತೆ. ರೈಡ್ ಅಂದ್ಮೇಲೆ ನಾವೆಲ್ಲ ಇದ್ದಿದ್ದೆ ಜೋರಾಗೆ ಸ್ಪೀಡಾಗೆ ಹೆಂಗ್ ಬೇಕಂಗ್ ಹೊಡಿಯೋದು. ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇರ್ಬೇಕು, ಇಲ್ಲ ಅಂದ್ರೆ ಹೋಯ್ತಾ ಇರ್ಬೇಕು ನಡ್ಕೊಂಡು. ಸರಿ ಹೋಗ್ತೀನಿ ಹೋಗು. ಹತ್ತು ಜಾಸ್ತಿ ಡವ್ ಮಾಡ್ಬೇಡ. ನಾನೇನ್ ಡವ್ ಮಾಡ್ತಾ ಇಲ್ಲ. ಹೋಗೋಣ, ಟೈಮ್ ಆಯ್ತು. ಹತ್ತುತ್ತೆ ನಡ್ಕೊಂಡು. ಗಾಡಿ ನೋಡು. ಹತ್ತುತ್ತೆ ನಡ್ಕೊಂಡು. ಓ ಇದೇನಾ ಇದು ಟೆಂಪಲ್. ಓ ಮೈ ಗಾಡ್ ಚೆನ್ನಾಗಿದೆ. ಟೆಂಪಲ್ ಅಲ್ಲ ಅಲ್ಲಿ. ಅಲ್ಲಿರೋದು ಮೇಲ್ಗಡೆಗೆ ಹೋಗ್ಬೇಕು. ಶಿವನ್ ಅವ್ರ ಪಾರ್ಕಿಂಗ್ ಎಲ್ಲಿ ಮಾಡ್ಲಿ ಅಂತ ವೇಟ್ ಮಾಡ್ತಿದ್ದಾರೆ. ಫುಲ್ ಬಿಸಿಲು ಗೈಸ್, ಸಿಕ್ಕಾಪಟ್ಟೆ ಬಿಸಿಲು. ಏನಕ್ಕೆ ವೇಟ್ ಮಾಡ್ತಿದ್ದೀರಾ? ಹೋಗ್ಬೋದು ಅನ್ಸುತ್ತೆ. ಎಲ್ಲಿಗೆ? ಅಲ್ಲಿಗೆ. ಯಾರಾದ್ರೂ ಹೋದ್ರಾ? ಅಲ್ಲಿ ನೋಡೋದು ಕಾರೆಲ್ಲ ಹೋಗ್ತಾ ಇದೆ. ಏನ್ ಮಾಡೋಣ, ಹೋಗೋದಾ? ಹೋಗೋಣ. ಅದಕ್ಕೆ ಯಾರು ಕೇಳ್ಬೇಕಲ್ಲ, ಗೊತ್ತಿಲ್ಲ. ನೋಡಲ್ ಬೈಕ್ ಎಲ್ಲ ಹೋಗಿ ಬರ್ತಾ ಇದೆ. ಮಂದಾರಗಿರಿ ಇದು ಫುಲ್ ಮಳೆ ಟೈಮಲ್ಲಿ ಇದ್ರೆ ಇನ್ನ ಮಸ್ತ್ ಆಗಿರ್ತಿತ್ತಲ್ಲ. ಬಿಸಿಲು ಸಿಕ್ಕಾಪಟ್ಟೆ. ಇವಾಗ ಬರೀ ಕಾಲಲ್ಲಿ ಹೋಗ್ಬೇಕಾ? ಸುಡಲ್ವಾ ಕಾಲು? ಫಸ್ಟ್ ಟೈಮ್ ಗೈಸ್ ಬರ್ತಿರೋದು ಇಲ್ಲಿಗೆ. ಓಕೆ. ಇಷ್ಟ ತಾನೇ ಇರೋದು. ನೀವ್ ಬರಲ್ವಾ? ಏನಿಲ್ಲ ಬನ್ನಿ, ಹೋಗಿದ್ ಬರೋಣ. ನೋಡಿ ಗೈಸ್ ಹೆಂಗ್ ಹೇಳ್ತಾರೆ. ಬ್ಯಾಗ್ ನೋಡಿ ಹೆಂಗ್ ಚೆನ್ನಾಯ್ತು. ಬ್ಯಾಗ್ ತಗೊಳದ ನನ್ನ ಹೆಂಗ್ ಗೊತ್ತಾ? ನೋಡಕ್
ನೀರ್ ಮುಂದೆ ಏನು ಅಲ್ಲ, ನೀರ್ ಕುದ್ರೆ ಇನ್ನೊಂಥರ ಸ್ವರ್ಗ. ಆದ್ರೆ ಪೇ ಮಾಡಿ ಬಟ್ ಇವರು ಎಂತ ದೊಡ್ಡ ಹಳ್ಳಿ ಗೊತ್ತಾ, ಮನೆಗೆ ಹೋದ್ಮೇಲೆ ನಾನು ಉಳ್ಕೊಂಡು ನೈಟು ನನ್ನ ಫೋನ್ ಪೇಯಿಂದ ಅವ್ರ ಫೋನ್ ಪೇ ಮಾಡ್ಕೊಂಡ್ಬಿಡ್ತಾರೆ. ದೊಡ್ಡ ಹಳ್ಳಿ ಮನೇಲೇ ಇರೋ ಹಳ್ಳಿ. ಏನ್ ಗೊತ್ತಾ, ಗಂಡಂದು ಏನಾದ್ರು ತಗೊಂಡ್ರೆ ಅದನ್ನು ಕಲ್ಲು ಅನ್ನಲ್ಲ, ಅದನ್ನು ಸೇವಿಂಗ್ಸ್ ಅಂತ. ಮುಚ್ಚು ನೀನ್ ತಗೊಳಲ್ವಾ? ಇವ್ರಿಗೆ ಹತ್ತಣ ಅಂತ ಹೇಳಿದ್ರೆ ಹತ್ತಕ್ಕಾಗ್ದಿರಾ ಗಾಡಿ ಹೋಗುತ್ತಲ್ಲ ಮೇಲೆ, ಗಾಡಿಗೆ ಹೋಗುತ್ತಂತೆ, ಆರಾಮಾಗಿ ಹೋಗ್ಬಿಟ್ರು. ಅದೇ ಕಷ್ಟ ಪಡ್ಬೇಕಿದೆ. ನೋಡಿ ಎಷ್ಟು ಚಂದ ಇದೆ ಇವಾಗ. ಚಂದ ಹತ್ಬಿಟ್ಟು ನೀನ್ ಹತ್ತು, ನಾನು ಹಂಗೆ ಹೇಳ್ಕೊಡ್ತೀನಿ, ನಂಗೆ ನಡ್ಕೊಂಡು ಬಂದು. ಹಾ, ಬಿಲ್ ಹತ್ತಿದ್ರೆ ನಾನು ಏನೋ ಇಂಥ ಸೀನ್ ಎಲ್ಲ ಮಿಸ್ ಮಾಡ್ಕೊತಿದ್ದ ಹೆಂಗೆ ನಾವು. ಸಕ್ಕತ್ತಾಗಿದೆ ಸೀನರಿ. ಹೇಳು, ಒಂಥರ ಸಿಕ್ಸ್ ಸಾಕು. ಅದಕ್ಕೆ ದೊಡ್ಡವ್ರು ಹೇಳಿ ಮಾತನ್ನ ಅಯ್ಯಯ್ಯೋ ನಿಂತಿದೆ ಗಾಡಿಗಳು. ಮಂದಾರಗಿರಿಗೆ ಹತ್ತುತ್ತಾ ಇದ್ದೀವಿ. ಫೈನಲಿ ನಡ್ಕೊಂಡಂತೂ ಅಲ್ಲ, ಇಲ್ಲೂ ಒಂಚೂರು ನಡ್ಕೊಂಡು ಹತ್ಬೇಕು. ಬಟ್ ಬೈಕಲ್ಲಿ ಬಂದ್ವಿ. ಅಲ್ಲಿದೆ ನಮ್ಮ ಬೈಕ್ ಪಾರ್ಕ್ ಮಾಡಿದ್ದೀವಿ. ಇಲ್ಲೇ ಹತ್ತಕ್ಕಾಗ್ತಾಯಿಲ್ಲ, ಇನ್ನು ಅಲ್ಲಿ ಹತನ ಅಂತೆ. ಬರೀ ಡೈಲಾಗ್ಗಳು ನೋಡಿ ಅಷ್ಟೇ. ಹತ್ತುತ್ತಿದ್ಯಾ ಕೆಳಗೊಂದು ಗೋಲಿ ಸೋಡಾ ಹೊಡೆದೆ, ಇಲ್ಲೊಂದು ಎಳ್ನೀರು ಕುಡಿದೆ. ಹೇಳು, ನಂಗೆ ಗೊತ್ತು ನಿನ್ಗೆ ಅಲ್ಲೇನೋ ಆಗಲ್ಲ ಅಂತ. ನೋಡಿ, ಮನೇಲಿದ್ದಾಗ ಹೆಂಗಸ್ರು ಹೆಂಗೇಳು ಹೆಂಡ್ತಿದ್ದಿರು ಎಲ್ಲರೂ ಆಚೆ ಹೋಗೋಣ ಟ್ರೆಕ್ಕಿಂಗ್ ಹೋಗೋಣ. ಅದು ಎಸ್ಪೆಷಲಿ ಟ್ರೆಕ್ಕಿಂಗ್ ನೋಡ್ತಿದ್ದೀರಲ್ಲ, ನಮ್ಮ ಟ್ರೆಕ್ಕಿಂಗು. ಇದು ಒಳಗಡೆ ಮಂದಾರಗಿರಿ ಒಳಗಡೆ. ಮಂದಾರಗಿರಿ ಅಲ್ಲ, ಮಂದಾರಗಿರಿ ಅವ್ರ ಮಂದಾರಗಿರಿ. ಚೆನ್ನಾಗಿದೆ ಗೊತ್ತಾ ಟೆಂಪಲ್, ನೈಸ್ ಚೆನ್ನಾಗಿದೆ ಅಲ್ಲ. ನೀನು ಫಸ್ಟ್ ಟೈಮ್ ಬಂದಿರೋದಾ? ಹೌದು, ಇದು ಈಗ ರೀಸೆಂಟಾಗಿ ಆಗಿರೋದು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ನೋಡ್ಬಿಟ್ಟು ಮಾಡೋ ಆಮೇಲೆ ಮೊಬೈಲ್ ಕಿತ್ಕಿತ್ಕೊಂಡ್ಬಿಡ್ತಾರೆ. ಮಸ್ತಿದೆ. ಏನು ಗೊತ್ತಾ, ಅದು ಟ್ರೀ ಇದೆಯಲ್ಲ, ಅದು ಫುಲ್ ಆರ್ಟಿಫಿಷಿಯಲ್. ಪಾಪ ಜೀವನ್ ಅವ್ರಿಗೆ ಫುಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸುಸ್ತಂತಲ್ಲ, ಮೀಟಿಂಗ್ ಐತೆ ಅದಕ್ಕೆ. ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವ. ಬೈಕ್ ರೈಡು ಅಂತದೆ ಬಂದ್ಬಿಟ್ಟಿಲ್ಲ, ಮಕ್ಕೊಂಡ್ಬಿಟ್ಟವ್ರೆ. ಎಲ್ಲರೂ ಇಲ್ಲ ಆರಾಮಾಗಿ ಫೋಟೋಸ್ ಗಿಟೋಸ್ ಎಲ್ಲ ನೋಡ್ಕೊಂಡು ಆರಾಮ ಮಾಡ್ತಾಯಿದ್ರೆ ಇಲ್ಲಿ ಬಂದ್ಬಿಟ್ಟು ಹಾಕೊಂಡ್ಬಿಟ್ಟಿರೋದು. ಇದೆಲ್ಲ ಬೇಕಾ ಬೈಕ್ ರೈಡ್ ಅಂದ್ಕೊಂಡು ಎಂಜಾಯ್ ಮಾಡಬಿಟ್ಟು. ಏನು ನಾನು ಕುತ್ಕೊಂಡ್ರದ ಅರ್ಧ ಗಂಟೆಯಿಂದ ಮಲ್ಕೊಂಬಿಟ್ಟು ಇನ್ನೇನು ಮತ್ತೆ ಕರ್ಮ. ಹೌದೌದು,
ಮುಗೀತಾ ಗೈಸ್? ಇವರಿಂದಾನೇ ಕಂಟೆಂಟ್ ಅಂತೆ ಗೈಸ್. ಏನಪ್ಪ ಈ ಹುಡುಗರುಗಳು ಬರೀ ಬಿಲ್ಡಪ್ ಕೊಟ್ಕೊಳ್ಳೋದು. ಫ್ಯಾಕ್ಟ್. ಈ ಬಂಡೆನ ನಾವು ಉಳ್ಳೋದ್ರೆ ಏನಾಗ್ಬೋದು? ಮುಗೀತಾ? ಹೆಂಗಿತ್ತು? ಚೆನ್ನಾಗಿತ್ತಾ? ಒಳ್ಳೆ ರೈಡ್ ಆಯ್ತು. ಟೆಂಪಲ್ ಹೆಂಗಿತ್ತು? ಚೆನ್ನಾಗಿತ್ತು. ಬರ್ಬೋದಾ? ಪೀಸ್ ಆಗಿತ್ತು. ವೀವರ್ಸ್ ಆ ಗಾಳಿಗೆ ಮಲ್ಕೊಂಡ್ಬಿಟ್ಟಿದ್ದಲ್ಲ ಗೈಸ್, ಸೀರಿಯಸ್ಲಿ ಅರ್ಧ ಗಂಟೆ ಒಳ್ಳೆ ನಿದ್ದೆ ಗೊತ್ತಾ, ಮಸ್ತ್ ಗಾಳಿ ಬರ್ತಿತ್ತು. ವೀವರ್ಸ್ಗೆ ಏನು ಹೇಳ್ತೀರಾ? ವಿಸಿಟ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿದೆ ಜಾಗ. ಎಸ್ ಗೈಸ್. ಫುಲ್ ಬ್ಲಾಕ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ತಿಂತವಳೆ ಹೋಗಿ ನಿಂತ್ಕೊಂಡು, ಏನೋ ಚಿಂತೆ ಇಲ್ದಂಗೆ. ಹಾಂ ಸ್ವಾಮಿ, ಚಿಂತೆ ಇಲ್ದಂಗೆ ತಿಂತವಳೆ ಹೋಗಿ ನಿಂತ್ಕೊಂಡು. ಇದು ರೋಡ್ ಫುಲ್ ಬ್ಲಾಕ್ ಆಗಿದೆ. ಇದರಲ್ಲಿ ನೋಡಿ ತಿಂತ ಬಿತ್ತವಳೆ. ರೋಡ್ ಜಾಮ್ ಆಗೋಗೈತೆ. ತಿಂದಂಗೆ ತಿಂತವಳೆ. ಬೇಯಿಸ್ತಾ ಇರೋದೆ, ಕೊಡ್ತಾ ಇರೋದೆ. ಸೊ ಗೈಸ್, ಫೈನಲಿ ಅಲ್ಲಿಂದ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ ಗೈಸ್. ಇನ್ನು ಮನೆಗೆ ಹೋಗಿಲ್ಲ. ಸೊ ಮನೆಗೆ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.